ಶೇಪ್ ಬ್ರೋ, ಕ್ರೇಜಿ ಕ್ಲಿಯರ್ ಇருக்கு ಬ್ರೋ. ಆಕ್ಚುಲಿ ಇಲ್ಲೇನಿದೆ ನೋಡಿ, ಇದು ಕ್ಲಿಯರ್ ಆಗಬೇಕು. ಸೊ ಇದೆ ಟೈಗರ್ ರಾಕ್. ಇಲ್ಲಿ ಲ್ಯಾಂಡ್ಸ್ಕೇಪ್ ಗುರು, ಇಲ್ಲಿ ಲ್ಯಾಂಡ್ಸ್ಕೇಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇದು ಸೆಕೆಂಡ್ ಡೇ. ಇವಾಗ ಟೈಮ್ ಬಂದುಬಿಟ್ಟು ಅರೌಂಡ್ 4:30 ಆಗಿದೆ. ಸೊ ಇವಾಗ ಕೊಲ್ಕುಮಲೈ ವ್ಯೂ ಪಾಯಿಂಟಿಗೆ ಹೋಗೋ ಸಮಯ. ಎಲ್ಲರೂ ರೆಡಿ ಆಗ್ತಿದ್ದಾರೆ. ಇವಾಗ ರೆಡಿಯಾಗಿ ಜೀಪ್ ಬಂದ ಕೂಡಲೇ ನಾವು ಇವಾಗ ಅವ್ರ ಜೊತೆ ಹತ್ತಿ ಅಲ್ಲಿ ಹೋಗೋದು ಪಾಯಿಂಟಿಗೆ. ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಇನ್ನು. ನೋಡೋಣ ಅಷ್ಟೊತ್ತಲ್ಲಿ ಇವತ್ತು ವಿ ಹೋಪ್ ಸನ್ರೈಸ್ ನೋಡೋಕ್ಕೆ ಸಿಕ್ಕಿದ್ರೆ ಸಾಕು ಅಂತ. ಮತ್ತು ಸಿಕ್ಕಾಪಟ್ಟೆ ಕ್ಲೌಡಿ ಆಗಿದ್ರೂ ಸನ್ರೈಸ್ ನೋಡೋಕ್ಕೆ ಸಿಗಲ್ಲ, ಸ್ವಲ್ಪ ಕಷ್ಟ ಬಿಡುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಲೆಟ್ಸ್ ಸಿ ಹೇಗಾಗುತ್ತೆ ಅಂತ ನೋಡೋಣ. ಈಗ ಜೀಪ್ ರೆಂಟ್ ಬಗ್ಗೆ ಆಮೇಲೆ ಅದ್ರ ರಿಲೇಟೆಡ್ ನಿಮ್ಮ ಡೀಟೇಲ್ಸ್ ಹೋಗ್ತಾ ಕೊಡ್ತೀನಿ. ಸೊ ಅದ್ರ ರಿಲೇಟೆಡ್ ಮತ್ತೇನೋ ಡೌಟ್ ಇತ್ತು ಅಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು. ಸೊ ನಮ್ಮ ಜೀಪ್ ಬಂದಿದೆ ಇವಾಗ. ಅನ್ನ ಗಿಚ್ಚಿ ಫುಲ್ಲು. ಅದು ಇವಾಗ ಎಲ್ಲ ಮ್ಯಾಕ್ಸಿಮಮ್ ಜೀಪ್ಗಳು ಹೋಗ್ತಿದೆ. ಸೊ ಇದು ನಮ್ಮ ಜೀಪು. ಎಲ್ಲಾದ್ರೂ ಹತ್ತೋಣ. ಇನ್ ಕೇಸ್ ಮುಂದೆ ಸಿಕ್ತು ಅಂದರೆ ಮುಂದೆ ಜೈ ಅಂದ್ಬಿಡುತ್ತೆ. ಸೊ ಇಲ್ಲಿಂದ ಅರೌಂಡ್ 1 hour ಜರ್ನಿ ಇರುತ್ತೆ ಜೀಪಲ್ಲಿ. ಅಲ್ಲಿಂದ ಒಂದು 200 meters ಟ್ರೆಕ್ ಇರುತ್ತೆ ಮೇಲೆ. ಅವು ಜೀಪ್ ಸ್ಟಾಪ್ ಆದಮೇಲೆ ಹೇಗಿದೆ ಅದೇ. ಸೊ ಇವಾಗ ಅದು ಬಂದ್ವಿ ಆಲ್ಮೋಸ್ಟು. ಸೆವೆನ್ ಓ ಕ್ಲಾಕ್ ತನಕ ಮೇಲೆ ಇರ್ಬೋದು. ಹಾಗಾದ್ರೆ ನಾವು ನಮ್ಮ ಪ್ರಶಾಂತ್ ಅವ್ರು ಇಲ್ಲಿ ಕಾಯ್ತಿರ್ತಾರೆ ಇಲ್ಲಿ. ಸೊ ಯು ವಿಲ್ ಬಿ ವೇಟಿಂಗ್ ಫಾರ್ ಅಸ್ ರೈಟ್? ಓಕೆ 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 ಕೂಲ್ ಕೂಲ್. ಅಂದರೆ ನೀವು ಯಾವ ಜೀಪಲ್ಲಿ ಹೋಗ್ತಿರಲ್ಲ ಅದೇ ಜೀಪಲ್ಲೇ ವಾಪಸ್ ಬರೋದು ಹೀಗೆ. ಸೊ ಇಲ್ಲಿಂದ 7 ಜನ ಟ್ರೆಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವಾಗ ಸ್ಟಾರ್ಟ್ ಆಗುತ್ತೆ. ಎಸ್ ವಿ ಆರ್ ಹಿಯರ್. ರೀಚ್ ಆಗಿದ್ವಿ. ಯಾ ಥ್ಯಾಂಕ್ ಯು ಬ್ರೋ. ವಿಲ್ ಬಿ see you soon. Okay, vehicle number, take a photo. Okay bro. Can go. And that road is there, no? Deep in back side. Yeah. Then go straight and turn right. Straight and right. Okay. Maximum 200 meter walkable distance. Okay. Where is this? That tiger faced? Yeah, you can go to straight and right. Okay. Then last 200 meter walkable. Okay. Then after going to 50 meter down. Okay. Tiger Rat point is. Okay bro. Okay. See, you can take a photos and videos in return 6:30 to 7 o'clock. Okay, vehicle number, take a photo. And parking here only. Okay. Yeah, vehicle number, take a photo here. Bro, the vehicle number photo. So vehicle number ನಾವು ರೆಕಾರ್ಡಿಂಗ್ ಮಾಡ್ಕೊಂತೀವಿ ಗುರು. Wow bro. Yeah bro, extreme frog. Oh bhai. Wow. Shape bro, crazy. Clear ಇருக்கு bro. ಚಲೋ ಲೇಡಿ ಕ್ಯಾನ್ ಯಾ. ಚಲೋ ಯಾ. ಇವಾಗ ಫುಲ್ ಕ್ಲೌಡ್ಸ್ ಆಗಿಬಿಟ್ಟಿದೆ.
ಏನಾಗ ಸನ್ರೈಸ್ ನೋಡೋಕೆ ಸಿಗತ್ತಾ ಗೊತ್ತಾಗ್ತಿಲ್ಲ ಇವಾಗ. ಇಷ್ಟೋ ಸ್ವಲ್ಪ ಕಾಣಿಸ್ತಿದ್ದು ಲೈಟಾಗಿ, ಇವಾಗ ಏನೂ ಇಲ್ಲ. ಎಲ್ಲ ಅಲ್ಲೊಂದು ಗುಡ್ಡ ಇದೆ, ಅದು ಫುಲ್ಲು ಕವರ್ ಆಗಿಬಿಟ್ಟಿದೆ ಫಾಗಲ್ಲಿ. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ. ನೋಡೋಣ ಇನ್ನು ಸ್ವಲ್ಪ ಹೊತ್ತು. ಆ್ಯಕ್ಚುಲಿ ಇಲ್ಲೇನಿದೆ ನೋಡಿ, ಇದು ಕ್ಲಿಯರ್ ಆಗಬೇಕು. ಅಲ್ಲಿ ಆ್ಯಕ್ಚುಲಿ ಅಲ್ಲಿಂದ ಸೂಪರ್. ಅಲ್ಲಿ ನೋಡಿ ಸನ್ರೈಸ್ ಆಗಿದೆ, ಸನ್ರೈಸ್ ಅಲ್ಲಿ ಬೀಳ್ತಿದೆ ಅಂದರೆ ಕ್ರೇಜಿ ಕಾಣತ್ತೆ. ಮಾತ್ರ ಇಲ್ಲೊಂದು ಕ್ಲಿಯರ್ ಆಗಿಬಿಡ್ತು ಅಂದರೆ ನೆಕ್ಸ್ಟ್ ಲೆವೆಲ್ ವ್ಯೂ ಇರುತ್ತೆ ಇಲ್ಲಿ. ಮತ್ತೆ ನೆಕ್ಸ್ಟ್ ಕ್ಲೌಡ್ ಕವರ್ ಆಗಿದೆ. ಅಯ್ಯೋ, ಸೊ ಇಲ್ಲಿ ಇವಾಗ ಟೈಗರ್ ರಾಕ್ ಹತ್ರ ಹೋಗ್ತಿದ್ದೀವಿ. ಈ ಕೆಳಗೆ ಇಳ್ದು ಹೋಗ್ಬೇಕಲ್ಲ ಪಾಪ ಇಲ್ಲಿಂದ. ಆ್ಯಕ್ಚುಲಿ ಅಲ್ಲಿ ಏನೂ ಕಾಣಿಸ್ತಿಲ್ಲ ಅದು, ಬಟ್ ಅಟ್ಲೀಸ್ಟ್ ಇಲ್ಲಾದ್ರೆ ಏನಾದರೂ ಟೈಗರ್ ರಾಕ್ ಆದರೂ ಕಾಣತ್ತಲ್ಲ ಅಂತೇಳಿ ಅಲ್ಲಿ ಹೋಗ್ತಿದ್ದೀನಿ ಇವಾಗ. ಕೆಳಗೆ ಇಳಿಬೇಕು ಸ್ವಲ್ಪ ಇಲ್ಲಿ. ಸೊ ಇದೆ ಟೈಗರ್ ರಾಕ್ ಇಲ್ಲಿ. ಸೊ ವ್ಯೂ ಮಾತ್ರ ಕ್ರೇಜಿ ಇದೆ ಇಲ್ಲಿ. ಸೊ ಸಿಕ್ಕಾಪಟ್ಟೆ ಜನ ಮಾತ್ರ ಇಲ್ಲಿ. ಮತ್ತೇನಂದರೆ ಆ್ಯಕ್ಚುಲಿ ಸನ್ರೈಸ್ ಒಂದು ಇದು ಬಿಟ್ಟಿದ್ದಿದ್ರೆ ಅಲ್ಟಿಮೇಟ್ ಇದು ಮಾತ್ರ ವ್ಯೂ ಇರಲಿ. ನೆವರ್ದಲೆಸ್ ವಂಡರ್ಫುಲ್ ಆಗಿದೆ. ಇಲ್ಲಿ ಬಂದವರು ದಯವಿಟ್ಟು ಇಲ್ಲಿ ಬರಲೇಬೇಕು. ನಮ್ಮ ಬ್ರದರ್ ಅಂತೂ ಫುಲ್ ಸಪೋರ್ಟ್ ಮಾಡಿದ್ರು ಫೋಟೋಶೂಟಿಗೆ. ಕ್ರೇಜಿ ಫೋಟೋ. बस एक सनसेट होता तो सनराइज होता तो अच्छा आ जाता भाई. कोई नहीं. ಸೊ ಇದು ಕೊಲ್ಕುಮಲೈ ನಿಮಗೆ. ಸೊ ದಿಸ್ ಇಸ್ ಕೊಲ್ಕುಮಲೈ. ಬರೋರು ಬರ್ಬೋದು ಇಲ್ಲಿ. ಚೆನ್ನಾಗಿದೆ. ಇನ್ ಕೇಸ್ ನಿಮ್ಮ ಲಕ್ ಚೆನ್ನಾಗಿತ್ತು ಅಂದರೆ ಸನ್ರೈಸ್ ನೋಡೋಕೆ ಸಿಗತ್ತೆ. ಇಲ್ಲಾಂದರೆ ಹೀಗೆ ಫುಲ್ ಮಿಸ್ಟಾಗಿ ಕಾಣುತ್ತೆ. ಸೊ ಇಲ್ಲಿ ಬಂದು ಜೀಪ್ ನಿಲ್ಲತ್ತೆ. ಜೀಪ್ ಬಂದು ಇಲ್ಲಿ ನಿಂತಾಗ ಇಲ್ಲಿಂದ ಮೇಲೆ ಹೋಗ್ಬೇಕು ಹಿಂಗೆ. ಆ್ಯಕ್ಚುಲಿ 2 ವ್ಯೂ ಪಾಯಿಂಟ್ ಇದೆ. ಇಲ್ಲೊಂದು ವ್ಯೂ ಪಾಯಿಂಟು, ಇಲ್ಲೊಂದು ವ್ಯೂ ಪಾಯಿಂಟ್ ಆ್ಯಕ್ಚುಲಿ. ಸೊ ಕೊಲ್ಕುಮಲೈ ವ್ಯೂ ಪಾಯಿಂಟ್ ಇಲ್ಲಿ ಹೋಗ್ಬೇಕು, ಮತ್ತು ಟೈಗರ್ ವ್ಯೂ ಪಾಯಿಂಟೂ ಇಲ್ಲೇ. ಸೊ ಇವು ನಮ್ಮ ಬಡೀಸು. ಹಾಯ್, how was the Kolkumalai experience, guys? सुपर से ऊपर बहुत ऊपर हो गया पर. ಚೆನ್ನಾಗಿದ್ದೀವಿ ಎಲ್ರೂ. ಚೆನ್ನಾಗಿದ್ದೀವಿ. ಬಾಯ್, ನಿಮ್ಮ ಹೆಸರು ಒಂದು ಹೇಳ್ಬಿಡ್ರಿ ಮೊದಲು ಸತಿ. ಹೆಸರು, ತಮ್ಮ ಹೆಸರು? ಶರೀಫ್ ಅವರು. ರಮೇಶ್, ಅಖಿಲೇಶ್, ನಿಶಾಂತ್, ವೆಂಕಟ್, ಪ್ರಜ್ವಲ್, ಪ್ರಶಾಂತ್ ಭಾಯ್. ನಮ್ಮ ಜೀಪ್ ರೈಡ್ ಸ್ಟಾರ್ಟ್ ಆಗಿದೆ ಇವಾಗ. ಸಖತ್ ಬಿಚ್ಚಿದೆ ಮಗ. ಇವಾಗ ಹೋಗ್ಬೇಕಾದ್ರೆ ಇನ್ನು ಆಫ್ ರೋಡಿಂಗ್ ಮಾತ್ರ ಪ್ರಶಾಂತ್ ಭಾಯ್ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ. ಕ್ರೇಜಿ. प्रशांत भाई इज फुल एक्सपीरियंस. कितने साल से मतलब आप ये कर रहे हो भाई? कितना साल हो? मतलब हम फ्रॉम हाउ मेनी इयर्स आर यू ड्राइविंग? 6 years. ओके, कूल. 6 ವರ್ಷದಿಂದ ಇಲ್ಲಿ ಇದೇ ರೂಟ್ ಹೊಡಿತಿದ್ದಾರೆ ಅವರು. ಫುಲ್ ಎಕ್ಸ್ಪೀರಿಯನ್ಸ್ ಮಾತ್ರ. ಇಂಥ ರೋಡಲ್ಲಿ ನಾವೆಲ್ಲ ಡ್ರೈವಿಂಗ್ ಮಾಡ್ಕೊಂಡು ಬಂದರೆ ಹೊಂಡಕ್ಕೆ ಹಾಕ್ತೀವಿ ಪಕ್ಕ. ಮತ್ತೆ ಆ್ಯಕ್ಚುಲಿ ವಿಡಿಯೋ ನಿಜವಾಗ್ಲೂ ಹೇಳ್ತಿದ್ದೀನಿ, ಜಸ್ಟಿಫೈ ಮಾಡ್ತಿಲ್ಲ. ಸುಂದರವಾಗಿದೆ ಇಲ್ಲಿ ವ್ಯೂ ಮಾತ್ರ.
ವ್ಯೂ ಇಲ್ಲಿಂದ. ಏನು ಅಲ್ಟಿಮೇಟ್ ವ್ಯೂ. ಸೂರ್ಯನಿಲಿ. ಸೊ ಇದು ಸೂರ್ಯನಿಲಿ ಟೀ ಪ್ಲಾಂಟೇಶನ್. ಇಟ್ ಇಸ್ ಕೊಲ್ಕುಮಲೈ. ಸನ್ಲೈಟ್ ಬಂದಿದೆ ಇವಾಗ. ಸ್ವಲ್ಪ ವ್ಯೂ ಸೂಪರ್ ಕಾಣ್ತಿದೆ. ಇಲ್ಲಿ ನೋಡಿ ದನ ಮೇಯ್ತಿದೆ ಅಲ್ಲಿ. ಇದ್ರಲ್ಲಿ ಓ ಮೈ ಕ್ರೇಜಿ. ಅಮ್ಮ ಅಂಬಾಜಿ ಅಮ್ಮ. ದನ ಎಲ್ಲಿ ನೋಡಿದ್ದರು ಎಲ್ಲೆಲ್ಲ ಕೆಲವೊಂದ್ ಕಡೆ ದನ ಬಿಟ್ಟಿದ್ದಾರೆ ಇಲ್ಲಿ. ಜನ ಇದ್ದಾರಪ್ಪ. ಏನ್ ಲ್ಯಾಂಡ್ಸ್ಕೇಪ್ ಗುರು ಇಲ್ಲಿ. ಲ್ಯಾಂಡ್ಸ್ಕೇಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೂಪರ್ ಮಚ್ಚ, ಗಿಚ್ಚಿ ಗಿಲಿಗಿರಿ. ಅಲ್ಲಿ ಈ ಟೀ ಪ್ಲಾಂಟೇಶನ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ನೋಡಿ, ಇಲ್ಲಿ ಅವರೆಲ್ಲ ಇಲ್ಲೇ ಉಳಿತಾರೆ ಅಂತ. ಮತ್ತೆ ಅವ್ರು ಪರ್ಮನೆಂಟ್, ಅವರು ಟೆಂಪ್ರವರಿ ಲೆಕ್ಕದಲ್ಲಿ ಯಾರು ಇಲ್ಲ ಅಂತ ಇಲ್ಲಿ. ಅವರಿಗೆಲ್ಲ ಸ್ಟೇ, ಆಮೇಲೆ ಸ್ಕೂಲ್ ಎಲ್ಲ ಇಲ್ಲೇ ಇದೆ. ಟೆಂಪಲ್, ಚರ್ಚ್ ಎಲ್ಲದೂ ಯಾರಾದರೂ ಟೀ ಕುಡಿಯೋದಿದ್ರೆ ಇವಾಗ ಎಲ್ಲನ ಒಣಗಿಸಿ ಟೀ ಪುಡಿ ಮಾಡ್ಕೊಂಡು ಕುಡಿಯೋರು. ಬೇಕಾದ್ರೆ ತೊಗೊಂಬರ್ತೀನಿ, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾರಿಗ್ಯಾರಿಗೆ ಟೀ ಪೌಡ್ರ್ ಬೇಕು ಅಂತೇಳಿ. ಸೊ ಇದು ಸೂರ್ಯನಿಲಿ ಕೊಲ್ಕುಮಲೈ ಟೀ ಪ್ಲಾಂಟೇಶನ್ನು. ನೋಡೋಣ ಫ್ರೇಗ್ರೆನ್ಸ್ ಹೇಗಿದೆ ಅಂತ. ನಾರ್ಮಲ್ ಎಲೆ ಫ್ರೇಗ್ರೆನ್ಸೇ, ಮತ್ತೇನು ಡಿಫ್ರೆನ್ಸ್ ಏನಿಲ್ಲ. ಮೋಸ್ಟ್ಲಿ ಅವರು ಒಣಗಿಸಿ ಆಮೇಲೆ ಪೌಡ್ರ್ ಮಾಡ್ತಾರಲ್ಲ, ಅದ ನಂತರ ಅದರಿಂದ ಫ್ಲೇವರ್ ಇನ್ಹಾನ್ಸ್ ಆಗುತ್ತೆ. ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಅವ್ರದ್ದು ಎಲ್ಲ ವ್ಯವಸ್ಥೆನೂ ಮಾಡಿಟ್ಟಿದ್ದಾರೆ ವರ್ಕರ್ಸಿಗೆಲ್ಲ. ಇಲ್ಲಿ ಟೀ ಪ್ಲಾಂಟೇಶನಲ್ಲಿ ಕೆಲಸ ಮಾಡೋರಿಗೆ.
ಮಕ್ಕಳಿಗೆ ಶಾಲೆಗೆ ಹೋಗ್ಬೇಕಂದ್ರೆ ಸ್ಕೂಲ್ ಬಸ್ನು ಇಟ್ಟಿದ್ದಾರೆ. ಸೊ ಹೀಗಿದೆ ಸೂರ್ಯನಿಲಿಯ ಕೊಲ್ಕುಮಲೈ ಟಿ ಎಸ್ಟೇಟ್ ಮತ್ತು ವ್ಯೂ ಪಾಯಿಂಟ್. ಸೊ ಇದ್ರ ರಿಲೇಟೆಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ಲಾರಿಫಿಕೇಷನ್ ಏನಾದರೂ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರ ರಿಲೇಟೆಡ್ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತೀನಿ. ಮತ್ತು ನೋಡಿ ನಿಮ್ಗೆ ಏನೇನು ಅನಿಸುತ್ತೆ ಅದ್ರ ಬಗ್ಗೆ. ನಿಮ್ಗೆ ಲೈಕ್ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡ ಇವಾಗ ಕೊಲ್ಕುಮಲೈ ಮುಗೀತು, ವ್ಯೂ ಪಾಯಿಂಟು. ನೆಕ್ಸ್ಟ್ ಮತ್ತೆ ಎಕ್ಸ್ಪ್ಲೋರ್ ಮಾಡೋಣ. ಎಕ್ಸ್ಪ್ಲೋರ್ ಮಾಡ್ತಾ ನೋಡೋಣ ಎಲ್ಲಿ ಸಂಜೆ ಆಯ್ತಂತ ಎಲ್ಲಿ ತಲುಪಿರ್ತೀನಿ ಅಂತೇಳಿ. ಸೊ ಇದು ಇಷ್ಟು ಸೂರ್ಯನಿಲಿ ಕೊಲ್ಕುಮಲೈ ವ್ಯೂ ಪಾಯಿಂಟಿನ ಬ್ಲಾಗ್. ಸೊ ಇಲ್ಲಿ ಮುಂದೆ ನೋಡ್ತಿದ್ದೀರಲ್ಲ, ಅವ್ರದ್ದು ಟೀ ಫ್ಯಾಕ್ಟ್ರಿ. ಇಲ್ಲೆಲ್ಲ ಪ್ರೊಸೆಸ್ಡ್ ಇಲ್ಲೇ ಆಗುತ್ತೆ. ಟೀ ಲೀವ್ಸ್ ಎಲ್ಲ ಇಲ್ಲೇ ಪ್ರೊಸೆಸ್ ಆಗೋದು. The name of the factory? RBG factory. HML factory. ಸೊ ಇದು HML ಫ್ಯಾಕ್ಟ್ರಿಯಲ್ಲಿ ಪ್ರೊಸೆಸ್ ಮಾಡ್ತಾರೆ. HML ಫ್ಯಾಕ್ಟ್ರಿ ಇರೋದು. ಎಲ್ಲ ಒಣಗಿಸೋದು ಇಂದ ಹಿಡಿದು ಪ್ರೊಸೆಸಿಂಗ್ ಹಿಡಿದು ಪ್ಯಾಕೇಜಿಂಗ್ ಬರುತ್ತೆ ಅನ್ಸುತ್ತೆ ಇದು. Prashant bhai, can you tell our subscriber like how should they contact you and where will be the pickup point and all? Point here to Surnili town. Okay. Can you speak a bit loudly? Yeah. Okay. No problem. Okay. You can speak. You can come to Surnili. Okay. I'll pick up. Okay. So the contact number will be this, right? Yeah. I'll show them. My contact number. Okay. ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ. ಕಾಂಟ್ಯಾಕ್ಟ್ ಮಾಡ್ಬೋದು. ಸಿಕ್ಕಾಪಟ್ಟೆ ಸಪೋರ್ಟ್ ಆಗಿದ್ರು. ಮತ್ತು ಥ್ಯಾಂಕ್ಸ್ ಎಲ್ಲ ಕಡೆ ನಿಲ್ಲಿಸಿದ್ದಕ್ಕೆ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ಬಾಯ್. ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್. should fill the form, bro, fill the form, bro. Send down form fill ಮಾಡಬೇಕಿಲ್ಲಿ. ಎಂಟ್ರಿ ಫಾರ್ಮ್ ಅದು. Everyone. ಓಕೆ. ಹೀಗಿದೆ. मजा आया ना भाई? मजा आया ना? Super. यस, बहुत मजा आया. उधर भाई देख, उधर जाके थोड़ा सा निराशा हुआ हमको. फिर भी बाद में आते समय बहुत खुश हो गए. ಚೆನ್ನಾಗಿತ್ತು. ಅಲ್ಲಿ ಹೋದಾಗ ಏನು ವ್ಯೂ ಒಂದು ಸಿಗಲಿಲ್ಲ ಬಿಟ್ಟರೆ ಬಾಕಿದೆಲ್ಲ ಸೂಪರ್ ಆಗಾಯಿತು. ಲ್ಯಾಂಡ್ಸ್ಕೇಪ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತಪ್ಪ. ಸೂಪರ್. ಬಂದಿದ್ದೀವಿ ಇವಾಗ ಹಾಸ್ಟೆಲಿಗೆ. ಇಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇದ್ರ ನಂತರ ನೆಕ್ಸ್ಟ್ ಎಲ್ಲಿ ಹೋಗೋದಂತ ನೋಡೋಣ. ಟಿಲ್ ದೆನ್ ಸ್ಟೇ ಟ್ಯೂನ್.